ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಕಾರ್ಪೊರೇಟ್ ಕೋಚ್, ಮೋಟಿವೇಶ್ನಲ್ ಸ್ಪೀಕರ್. ಇವತ್ತು ನಾನು ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಮಾತನಾಡೋಕೆ ಬಂದಿದ್ದೀನಿ. ಭಾಳಷ್ಟು ಸಲ ನಾವು ಕೇಳಿರ್ತೀವಿ, ಏನಂತ ಹೇಳಿದರೆ ಲಿವ್ ಇನ್ ಪ್ರೆಸೆಂಟ್, ಲಿವ್ ಇನ್ ಪ್ರೆಸೆಂಟ್, ಲಿವ್ ಇನ್ ಪ್ರೆಸೆಂಟ್ ಅಂತೇಳಿ. ಅಂದರೆ ತುಂಬ ಜನರು ಭವಿಷ್ಯದ ಬಗ್ಗೆ ನಾಳೆ ಏನಾಗುತ್ತೆ, ನಾಡದ್ದು ಏನಾಗುತ್ತೆ, ಅದರ ನೆಕ್ಸ್ಟ್ ಏನಾಗುತ್ತೆ ಅಂಥೇಳಿ ವಿಚಾರಗಳು ಮಾಡ್ತಾ ಅವರ ಒಂದು ಅದ್ಭುತವಾದಂಥ ಇವತ್ತನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ನಾಳೆ ಅನ್ನೋದು ನಮ್ಮ ಜೀವನದಲ್ಲಿ ಯಾವತ್ತೂ ಇಲ್ಲವೇ ಇಲ್ಲ. ಯಾಕಂದರೆ ನಾಳೆ ಅನ್ನೋದು ಯಾವಾಗ ಬಂದಿರುತ್ತೆ ಅದು ನಾಳೆ ಆಗಿರೋದಿಲ್ಲ, ಅದು ಇವತ್ತಾಗಿರುತ್ತೆ. ಸೊ ಹಾಗೆ ಗಾಡ್ ಆಲ್ವೇಸ್ ಹ್ಯಾಸ್ ದ ಪ್ಲ್ಯಾನ್. ಯಾವಾಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಿನಗಳು ಬರ್ತಾವೆ ಅಂತ ಹೇಳಿದ್ರೆ, ಯಾವಾಗ ನಾವು ಇವತ್ತಿನ ದಿನವನ್ನು ಒಳ್ಳೆಯದನ್ನು ಮಾಡ್ತೀವಿ ಆವಾಗ ಮಾತ್ರ ನಮ್ಮ ಮುಂದಿನ ದಿನಗಳು ಒಳ್ಳೆಯದಾಗಿರ್ತವೆ. ಸೊ ಇವತ್ತೇ ನಾವು ನರಕತ್ರ ಜೀವನ ಮಾಡಿಬಿಟ್ರೆ ಮುಂದೆ ಸ್ವರ್ಗ ಸಿಗತ್ತೆ ಅನ್ನೋದು ಒಂದು ತಪ್ಪಾದ ಕಲ್ಪನೆ. ಸೊ ಏನಾಗಿರುತ್ತೆ, ಒಂದು ಸಾರಿ ಫ್ಲೈಟಲ್ಲಿ, ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನೀವೆಲ್ಲ ಪ್ರಯಾಣ ಮಾಡಿದರೆ ನಿಮ್ಗೆ ಗೊತ್ತಾಗತ್ತೆ. ಯೂಶ್ವಲಿ ಮಳೆಗಾಲದಲ್ಲಿ, ವಿಂಟರ್ ಸೀಸನ್ದಲ್ಲಿ ಟರ್ಬ್ಯುಲೆನ್ಸ್ಗಳು ಜಾಸ್ತಿ ಇರ್ತವೆ. ಸೊ ಅಂದರೆ ಮೋಡ್ಗಳು ಜಾಸ್ತಿ ಇರ್ತವೆ. ಯಾವಾಗ ವಿಮಾನ ಮೇಲ್ಗಡೆ ಹೋಗ್ತಿರುತ್ತೆ, ಯಾವಾಗ ಮೋಡ್ಗಳಲ್ಲಿ ಟರ್ಬ್ಯುಲೆನ್ಸಲ್ಲಿ ಎಂಟ್ರಿ ಆಗುತ್ತೆ, ಆವಾಗ ಆ ಒಂದು ಮೋಡದ ಒಂದು ಏನು ಸಾಂದ್ರತೆ ಜಾಸ್ತಿ ಇರೋದ್ರಿಂದ, ಅದರ ಒಂದು ಹೆವಿ ಆಗಿರೋದ್ರಿಂದ ಫ್ಲೈಟು ಸೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆ ಇದ್ದವ್ರಿಗೆಲ್ಲ ಭಯ ಆಗ್ತಿರತ್ತೆ. ಸೊ ಈ ಥರ ಘಟನೆ ನಡೀತಿರತ್ತೆ. ಸೊ ಎಲ್ಲ ಪ್ರಯಾಣಿಕರು ಪ್ರಯಾಣ ಮಾಡ್ತಿರ್ತಾರೆ. ಸೊ ಯಾವಾಗ ಈ ಒಂದು ವಿಮಾನ ಈ ಟರ್ಬ್ಯುಲೆನ್ಸ್ ಒಳಗಡೆ ಹೋಗುತ್ತೆ, ಅವಾಗ ಫ್ಲೈಟ್ ಸೇಕ್ ಆಗೋದಕ್ಕೆ ಶುರು ಆಗುತ್ತೆ. ಎಲ್ಲರೂ ಒಳಗಡೆ ಚೀರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕಂತ ಹೇಳಿದ್ರೆ ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ, ಬೈಕೋ ಕಾರ್ ಆಕ್ಸಿಡೆಂಟ್ ಆಗಿದ್ರೆ ಕೈಯೋ ಕಾಲೋ ಮುರ್ಕೊಂಡು ಇರ್ಬೋದು. ವಿಮಾನ ಏನಾದರೂ ಫೇಲ್ ಆಗಿಬಿಡ್ತಂದ್ರೆ ನಾವೆಲ್ಲ ರೀಸೆಂಟಾಗಿ ನೋಡಿದ್ದೀವಿ. ಸೊ ಎಲ್ಲರೂ ಚೀರ್ತಿರ್ತಾರೆ. ಅಲ್ಲೊಂದು ಮಗು ಕೂತಿರುತ್ತೆ. ಆ ಮಗು ಒಂದು ಯಾವುದೋ ಒಂದು ಬುಕ್ ಓದ್ತಾ ಕೂತಿರುತ್ತೆ. ಯಾವಾಗ ಇವರೆಲ್ಲ ಚೀರ್ತಿರ್ತಾರೆ, ಈ ಮಗು ಆನಂದವಾಗಿ ಆ ಒಂದು ಬುಕ್ಕನ್ನು ಓದ್ತಾ ಇರುತ್ತೆ, ನಗ್ತಾ ಇರುತ್ತೆ, ಒಂದು ಒಳ್ಳೆಯ ಸ್ಟೋರಿಗಳನ್ನ ಓದ್ತಾ ಇರುತ್ತೆ. ಆವಾಗ ಅದರ ಬಾಜು ಇರುವುದಂಥ ವ್ಯಕ್ತಿ ಯಾವಾಗ ಈ ವಿಮಾನ ಟರ್ಬ್ಯುಲೆನ್ಸ್ ಅಂದ್ರೆ ಈ ಮೋಡ್ಗಳಲ್ಲಿ ಹೋಗುತ್ತೆ, ವಿಮಾನ ಸೇಕ್ ಆಗುತ್ತೆ, ಇವನು ಚೀರಾಡ್ತಿರ್ತಾನೆ. ಈ ಮಗು ಮಾತ್ರ ಏನೂ ಆಗ್ತಾಯಿಲ್ಲ, ಆರಾಮಾಗಿ ಕೂತ್ಕೊಂಡು ಆನಂದವಾಗಿ ಬುಕ್ ಓದ್ತಾ ಇದೆ. ಇದಕ್ಕೆ ಭಯನೇ ಆಗ್ತಾ ಇಲ್ಲ ಈ ಮಗುವಿಗೆ. ಹೀಗೆ ಒಂದು 2-3 ಟೈಮ್ಸ್ ಆಗುತ್ತೆ. ಪ್ರತಿ ಸಲ ಈ ಮಗುನ ನೋಡ್ತಿರ್ತಾನೆ ಅವನು, ಆದರೆ ಈ ಮಗುವಿಗೆ ಭಯನೇ ಆಗ್ತಾ ಇಲ್ಲ. ಆಮೇಲೆ ಪೈಲಟ್ ಏನು ಮಾಡ್ತಾನೆ, ಒಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾನೆ. ಲ್ಯಾಂಡಿಂಗ್ ಮಾಡಿದ ತಕ್ಷಣ ಈ ವ್ಯಕ್ತಿ ಆ ಮಗು ಕೇಳ್ತಾನೆ, ಅಲ್ಲ ಮಗು, ಇಡೀ ವಿಮಾನದಲ್ಲಿ ಇದ್ದವರೆಲ್ಲ ಇಷ್ಟು ಭಯ ಪಡ್ತಿದ್ದಾರೆ, ಇಷ್ಟು ಚೀರ್ತಾ ಇದ್ದಾರೆ, ಯಾವಾಗ ಆ ವಿಮಾನ ಮೋಡದಲ್ಲಿ ಹೋಗುತ್ತೆ, ವಿಮಾನ ಸೇಕ್ ಆಗಿದ್ದಕ್ಕೋಸ್ಕರ ಪ್ರಾಣನೇ ಹೋಯ್ತು ಅಂಥೇಳಿ ಭಯ ಪಡ್ತಿದ್ದಾರೆ, ಆದರೆ ನೀನು ಮಾತ್ರ ಆರಾಮಾಗಿ ನಕ್ಕೋತ ಬುಕ್ ಓದ್ತಾ ಇದೆಯಲ್ಲ, ಅದು ಹೇಗೆ, ನಿನಗೆ ಭಯ ಆಗಲಿಲ್ವಾ ಅಂತ. ಸೊ ಆವಾಗ ಮಗು ಹೇಳುತ್ತೆ, ಇಲ್ಲ ಅಂಕಲ್, ನನಗೆ ಯಾವ ಭಯನೂ ಆಗಲಿಲ್ಲ ಅಂತ. ಅದೇ ಹೇಗೆ ಸಾಧ್ಯ? ಇಷ್ಟು ಜನ ಎಲ್ಲರೂ ಅಷ್ಟು ದೊಡ್ಡವರು, ಅವರೇ ಇಷ್ಟು ಭಯ ಪಡ್ತಿರ್ಬೇಕಾದ್ರೆ ನಿನಗೆ ಭಯ ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ? ಅವಶ್ಯವಾಗಿ ನಿನಗೆ ಭಯ ಆಗಿದೆ, ನಿಜ ಹೇಳು, ನಿನಗೆ ಭಯ ಆಗಿದ್ದಿಲ್ಲ ಅಂತಾನೆ. ಆವಾಗಲೂ ಕೂಡ ಮಗು ಹೇಳುತ್ತೆ, ಇಲ್ಲ ಅಂಕಲ್, ನನಗೆ ಭಯ ಆಗೇ ಇಲ್ಲ, ನಾನು ಆರಾಮಾಗಿ ಬುಕ್ ಓದ್ತಾ ಇದ್ದೀನಿ ಅಂತೇಳಿ. ಇದು ಅಸಾಧ್ಯವಾದಂಥದ್ದು. ನಾವೆಲ್ಲರೂ ಭಯ ಪಟ್ಟಿದ್ದೀವಿ ಅಂದರೆ ನೀನು ಭಯ ಪಡಲೇಬೇಕು, ನಿಜ ಹೇಳು ಏನಾಯಿತು ಅಂತೇಳಿ. ಸೊ ಆವಾಗ ಮಗು ಹೇಳುತ್ತೆ, ಅಂಕಲ್, ಪೈಲಟ್ ಅಂದರೆ ವಿಮಾನ ಓಡಿಸುವ ಏನು ಡ್ರೈವರ್ ಇದ್ದಾರಲ್ವ, ಅವರು ನಮ್ಮ ತಂದೆ. ಯಾವಾಗ ನಮ್ಮ ತಂದೆ ಡ್ರೈವರ್ ಆಗಿರ್ತಾನೆ, ನಾನು ಯಾಕೆ ಭಯ ಪಡಬೇಕು ಅಂತೇಳಿ. ಸೊ ಹಾಗೆ ಗಾಡ್ ಹ್ಯಾಸ್ ಇಸ್ ಓನ್ ಪ್ಲ್ಯಾನ್. ನಿಮಗೆ ನಾಳೆ ಏನಾಗಬೇಕು, ನಾಡದ್ದು ಏನಾಗಬೇಕು, ಹಿ ಆಲ್ವೇಸ್ ಹ್ಯಾಸ್ ದ ಪ್ಲ್ಯಾನ್. ಸೊ ಆದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ನಾಳೆ ಅವಶ್ಯವಾಗಿ ಒಳ್ಳೆಯ ನಾಳೆಗಳು ಕ್ರಿಯೇಟ್ ಆಗುತ್ತೆ. ಅಂದರೆ ಕೆಲವರೆಲ್ಲ ಹೋಗಿ ದೇವಸ್ಥಾನಗಳು ಹೋಗಿ ತೆಂಗಿನಕಾಯಿ ಹೊಡೆದು ಅದು ಬೇಕು, ಇದು ಬೇಕು, ಇದು ಬೇಕು ಅಂತೇಳಿ ದೇವ್ರ ಮುಂದೆ ಅಪ್ಲಿಕೇಶನ್ಗಳನ್ನ ಹಾಕ್ತಿರ್ತಾರೆ. ದೈವ ಸಂಕಲ್ಪದ ಜೊತೆಗೆ ನಿಮ್ಮ ಪರಿಶ್ರಮ ಇರೋದು ಬಹಳ ಇಂಪಾರ್ಟೆಂಟು. ದೇವರೇ ಎಲ್ಲವನ್ನೂ ಮಾಡೋದಿಲ್ಲ. ಆ್ಯಂಡ್ ಆಲ್ವೇಸ್ ಹಿ ವಿಲ್ ಹ್ಯಾವ್ ಅ ಬೆಟರ್ ಪ್ಲ್ಯಾನ್. ಯಾವಾಗ ನೀವು ಒಳ್ಳೆಯ ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ, ನಿಮಗೆ ಒಂದು ಅದ್ಭುತವಾದಂಥ ಭವಿಷ್ಯ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ಇದುವರೆಗೆ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅದರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ.